ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ರವಿ ಬುಧ ಶುಕ್ರರಿದ್ದಾರೆ. ಈ ದಿವಸ ಮಾಂದ್ಯಬುಧಿಯಾಗಿದೆ, ಅದು ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದರೆ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಲಾಭದಾಯಕವಾಗಿದೆ, ಸುಖ ಸಮೃದ್ಧತೆ ಉಂಟಾಗುತ್ತೆ, ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ಮುಖ್ಯವಾಗಿ ಸಂಗಾತಿಯಲ್ಲಿ ಸಾಮರಸ್ಯ ತುಂಬಿದೆ. ಈ ದಿವಸ ಜನ್ಮಾಧಿಪತಿ ಸುಖಾಧಿಪತಿ ಸಪ್ತಮದಲ್ಲಿದ್ದು ಜನ್ಮಾಧಿಪತಿಯನ್ನು ನೋಡಿದ್ರೆ ತುಂಬ ಒಳ್ಳೆಯದು. ಹೀಗಾಗಿ ಅನುರಾಗ ಸಿದ್ಧಿ, ಪ್ರೀತಿ ಪ್ರೇಮಗಳಲ್ಲಿ ತುಂಬ ಆತ್ಮೀಯತೆ ಆಪ್ಯಾಯತೆ ಇರ್ತದೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಉದರ ಬಾಧೆ ಕಾಡಬಹುದು. ಈಶ್ವರ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ ತೀರ್ಥ ತಗೊಳ್ಳಿ, ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸಾಲ ನಿವಾರಣೆ ಇದೆ, ಮುಕ್ತರಾಗ್ತೀರಾ, ಹೊರಗೆ ಬರ್ತೀರಾ. ಜೊತೆಗೆ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ಮುಖ್ಯವಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಬಂಧು ಮಿತ್ರರಲ್ಲಿ ಮನಸ್ತಾಪ ಮಾಡ್ಕೊಳ್ತೀರಾ ಸ್ನೇಹಿತರ ಜೊತೆಗೆ. ಇದರ ನಿವಾರಣೆಗೆ ಹರಿಹರರ ಪ್ರಾರ್ಥನೆ ಮಾಡಿ. ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್. ಅವರ ಆರಾಧನೆಯಿಂದ, ಅವರ ಒಂದು ಪ್ರಾರ್ಥನೆಯಿಂದ ಸ್ನೇಹಿತರಲ್ಲಿರ್ತಕ್ಕಂಥ ತೊಡಕುಗಳು, ಏನು ಕಲಹಗಳೆಲ್ಲ ನಿವಾರಣೆಯಾಗುತ್ತೆ, ಸಂಶಯವೇ ಇಲ್ಲ ಅದರಲ್ಲಿ. ಹರಿಹರ ಪ್ರಾರ್ಥನೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಕುಟುಂಬದಿಂದ ಸಹಕಾರ, ಮನಸ್ಸಿಗೆ ಸಮಾಧಾನ, ಮಕ್ಕಳಿಂದ ಸಮಾಧಾನ, ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ. ಕೆಲಸದ ಸ್ವಲ್ಪ ಪರಿಶ್ರಮ, ವೃತ್ತಿಯಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ. ದಿವಸ ಟೆನ್ಷನ್ ಮಾಡ್ಕೊಳ್ತೀರಾ ವಿಪರೀತವಾಗಿ, ಅದನ್ನು ಸೂಚಿಸ್ತಾ ಇದೆ. ಸಮಾಧಾನ ಇರಲಿ. ಅದನ್ನು ಮನೆಯಲ್ಲಿ ತಂದು ಮನೆ ಕೆಲಸ, ಆಫೀಸ್ ಕೆಲಸ ಮನೆಗೆ ಬಂದರೆ ಏನಾಗುತ್ತಪ್ಪ ಅಂದರೆ ಕಿರಿಕಿರಿ ಆಗುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಈ ದಿವಸ ಸ್ವಲ್ಪ ಹುಷಾರು. ಸ್ವಲ್ಪ ಸೇವಕರು ಸಹಾಯಕರ ಸಹಾಯ ಇರಲ್ಲ ಈ ದಿವಸ. ಯಾರಿಗೋ ವಹಿಸ್ಬೇಡ, ಇನ್ಯಾರಿಗೋ ವಹಿಸ್ಬೇಡ, ಆಗೋದಿಲ್ಲ, ನೀವೇ ಮಾಡಬೇಕಾಗತ್ತೆ, ಅಂಥದ್ದೊಂದು ಪರಿಸ್ಥಿತಿ ಬರ್ತದೆ. ಇದೆಲ್ಲದರ ನಿವಾರಣೆಗೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸಾಧ್ಯವಾದರೆ ಶಿವಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿಗ್ಬಲ ಚೆನ್ನಾಗಿದೆ ಈ ದಿವಸ. ನೀವೆಲ್ಲಾದರೂ ಪ್ರಯಾಣ ಇತ್ಯಾದಿ ಹೊರಟಿದ್ರೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ನಿಮ್ಮ ರಾಶಿಯಿಂದ ಚತುರ್ಥದ ಚಂದ್ರನಿಂದಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥವ್ರಿಗೆ, ಹೂವು, ಹಣ್ಣು, ಹಾಲು, ಹೈನು ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ವಿಶೇಷವಾದ ಫಲ ಇದೆ. ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಈ ಆಡಳಿತಾತ್ಮಕ ಸ್ತರ ಅಂತೀವಲ್ಲ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ತುಂಬ ಚೆನ್ನಾಗಿರ್ತದೆ. ಅವರಿಗೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. ಈ ದಿವಸ ಸ್ವಲ್ಪ ಆಹಾರ ತೊಂದರೆ ಇದೆ. ಆಹಾರ ತೊಂದರೆ ಮಾಡ್ಕೊಳ್ತೀರಾ, ತಿಂದ ಆಹಾರ ನಿಮಗೆ ಜೀರ್ಣ ಆಗೋದಿಲ್ಲ. ಈ ಕಾರಣದಿಂದಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಅನ್ನಪೂರ್ಣೇ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ. ಶಿರೋಬಾಧೆ, ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ದಿವಸ. ತಲೆ ಏನಾದ್ರು ಪೆಟ್ಟು ಬೀಳ್ಬೋದು, ತಲೆಗೆ ಹುಷಾರು. ರಸ್ತೆಯಲ್ಲಿ ಹೋಗುವಾಗ ಗಾಡೀಲಿ ಬಿದ್ದು ಏಟು ಮಾಡಿಕೊಂಡು ಹಣೆಗೆ ಗಾಯ ಇತ್ಯಾದಿ, ಆ ಥರದ್ದು ಹುಷಾರು. ಉಳಿದ ಹಾಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ದಿವಸ. ಸಹೋದರಲ್ಲಿ ತುಂಬ ಆತ್ಮೀಯತೆ ಬರ್ತದೆ. ಅದರಲ್ಲೂ ತಂಗಿಯರಿಂದ ತುಂಬ ಸಹಕಾರ ಸಿಗುತ್ತೆ, ಉತ್ತಮವಾದ ರಿಪ್ಲೈ ಬರುತ್ತದೆ. ಅದು ಬಂದರೆ ಸಾಕು ಅಂತ ಮೆಸೇಜೇ ನೋಡ್ಕೊಳ್ಳೋದಿಲ್ಲ. ಅದು ಏನಾಗುತ್ತೆ, ತಲೆ ಕೆಟ್ಟು ಹೋಗುತ್ತಲ್ವ, ಪಾಪ ಈ ದಿವಸ ಏನೋ ಏನೋ ಉತ್ತರ ಕೊಡೋಣ ಅಂತ, ಆ ಥರದ್ದೊಂದು ಭಾವನೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಅನ್ನ ಸಮೃದ್ಧಿ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಸಮಾಧಾನ ಇರ್ತದೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತದೆ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ವ್ಯಯ ಸೂಚಿಸ್ತಾ ಇದೆ, ಕಾಲಿಗೆ ತೊಂದರೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಶಿವಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.